ಹೆಲೋ ಆಲ್, ವೆಲ್ಕಮ್ ಟು ಮೈ ಸೆಕೆಂಡ್ ವರ್ಲ್ಡ್. ನಾನು ಇವತ್ತು ಎಲ್ಲಿ ಕೆಲಸ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಮನೇಲಿ ಒಂದಿನ, ಅದು ಭಾನುವಾರ ಬಿಟ್ಟರೆ ಇನ್ನು ಇಡೀ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಟೈಮ್ ಸ್ಪೆಂಡ್ ಮಾಡೋ ಜಾಗ ಇದೆ. ಏನಪ್ಪ ಇವಳು ಇಷ್ಟೊಂದು ಕೆಲಸ ಮಾಡೋ ಜಾಗನ ಐಸಿಟ್ಟು ನೈಸ್ ಹೊಡಿತಿದ್ದಾಳೆ, ಏನಾದರೂ ಪ್ರಮೋಷನ್ ವಿಡಿಯೋ ಇರ್ಬೋದು ಅಂತ ಅಂದ್ಕೊತಾ ಇದ್ದೀರಾ? ಖಂಡಿತ ಇಲ್ಲ. ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ವೆರಿ ಕಂಪಲ್ಸರಿ, ಐ ಡಿ ಕಾರ್ಡ್ ಇಲ್ಲ ಅಂತ ಒಳಗಡೆ ಬಿಡೋಲ್ಲ. ಸರ್, ನಮ್ಮ ರಿಸೆಪ್ಷನ್ ಏರಿಯಾ. ಇದು ಕೌನ್ಸಿಲರ್ಸಿಗಂತ ಕೌನ್ಸಿಲ್ ಮಾಡೋ ಕ್ಯಾಬಿನ್. ಮತ್ತೆ ಇದು ನಮ್ಮ ಕಾನ್ಫರೆನ್ಸ್ ರೂಮ್, ಮೀಟಿಂಗ್ಸ್ಗೆ. ಸೊ ಬನ್ನಿ, ಇವಾಗ ನಾನು ನಿಮಗೆ ಕ್ಲಾಸ್ ರೂಮ್ಸು, ನಮ್ಮ ಸ್ಟೂಡೆಂಟ್ ವರ್ಕು ಎಲ್ಲ ತೋರಿಸ್ಕೊಡ್ತೀನಿ. ಸೊ ಇದು ನಮ್ಮ ಡೈರೆಕ್ಟರ್ ಕ್ಯಾಬಿನು. ಚಿಕ್ಕದಾಗಷ್ಟೇ, ಅಷ್ಟು ಹೊರತಾಗಲ್ಲ, ಚಿಕ್ಕದಾಗಷ್ಟೇ. ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್, ಜ್ಯುವೆಲ್ರಿ ಡಿಸೈನಿಂಗ್ ಸ್ಟೂಡೆಂಟ್ಸ್ ವರ್ಕ್. ಮತ್ತೆ ನನ್ನ ಪ್ಲೇಸ್ ತೋರಿಸ್ತೀನಿ. ಸೊ ಇಲ್ಲೇ ನಾನು ಕುತ್ಕೊಳ್ಳೋದು. ಈ ಕಡೆ ಎಲ್ಲ ಕೌನ್ಸಿಲರ್ಸ್ಗೆ, ಆ ಕಡೆ ಅಕೌಂಟ್ಸ್ ಡಿಪಾರ್ಟ್ಮೆಂಟು ಸ್ವಲ್ಪ ಮೆಸ್ಸಿ ಆಗಿದೆ. ಸೊ ಹಾಗೆ ಬನ್ನಿ, ನಾನು ನಿಮಗೆ ಕ್ಲಾಸ್ ರೂಮ್ಸ್ ತೋರಿಸ್ಕೊಡ್ತೀನಿ ಹೇಗಿರುತ್ತೆ ಅಂತ. ಅದಲ್ಲದೆ ನಾನು 2016 ಇದೇ ಕಾಲೇಜಲ್ಲಿ ಸ್ಟೂಡೆಂಟು. ನಾನು ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದು. ಬಟ್ ನನ್ನ ರೈಟ್ ಪಾತ್ನ ಚಾಯ್ಸ್ ಮಾಡ್ಕೊಂಡು ನಾನು ಒಂದು ಒಳ್ಳೆ ಪೊಸಿಷನಲ್ಲಿದ್ದೀನಿ ಇವಾಗ. ಎಲ್ಲ ಕೆಲಸದಲ್ಲೂ ಇದ್ದಿದ್ದೆ. ಕೆಲವರು ಮುಖದ ಮುಂದೆ ಚೆನ್ನಾಗಿ ಮಾತಾಡಿಕೊಂಡು ಕೆಳಗಡೆಯಿಂದ ಕಾಲೆಳಿತಿರ್ತಾರೆ, ಆದರೆ ಇನ್ನು ಕೆಲವರು ಅದೇ ಕೈ ಹಿಡಿದು ಮೇಲೆತ್ತಿ ನೀನು ಮಾಡ್ಬೋದು ಅಂತ ಮಾಡ್ತಾರೆ. ಸೊ ನಿಮ್ಮ ಕಾನ್ಫಿಡೆನ್ಸ್ನ ಬಿಟ್ಕೊಡ್ಬೇಡಿ ಯಾವತ್ತು. ಪೆಂಡೆನ್ಸ್ ಡೇ ಪ್ರಾಕ್ಟೀಸ್ ಜೋರಾಗಿ ನಡೀತಿದೆ, ಬನ್ನಿ ನೋಡೋಣ. ನಮ್ಮಲ್ಲಿ 2 ಬ್ಲಾಕ್ ಇದೆ. ಸೊ ಇದು ಇನ್ನೂ ಒಂದು ಬ್ಲಾಕು ಜಸ್ಟ್ ಹಿಂದಗಡೆನೇ ಇರೋದು. ಇದು ಕಂಪ್ಲೀಟ್ಲಿ ಫಾರ್ ಫ್ಯಾಷನ್ ಡಿಸೈನಿಂಗ್ ಸ್ಟೂಡೆಂಟ್ಸಿಗೆ ಅಂತ. ಸೊ ಈಗ ಎಂಟ್ರಿ ಆಗ್ತಿದ್ದಂಗೆ HODಸ್ದು ಕ್ಯಾಬಿನ್ ಇರುತ್ತೆ, ಮತ್ತು ರಿಸ್ಟ್ರಿಕ್ಷನ್ ಇದೆ, ಬಿಕಾಸ್ ದಿಸ್ ಇಸ್ ಸ್ಟಾಫ್ ರೂಮ್ ಅಂತ ರಿಸ್ಟ್ರಿಕ್ಷನ್ ಇದೆ. ಹಾಗೆ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಹೋಗ್ತಿದ್ರೆ ಅಲ್ಲಿ ನಮ್ಮ ಡ್ರೇಪಿಂಗ್ ಕ್ಲಾಸ್ ನಡೆಯುತ್ತೆ. ಸೊ ಆ ಡ್ರೇಪಿಂಗ್ ಕ್ಲಾಸಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಯಾಟ್ರನ್ ಮೇಕಿಂಗ್ ಮೆನ್ಯುಕ್ಯೂನ್ ಮೇಲೆ ಹೇಗೆ ಮಾಡ್ಬೋದು ನಾವು ಅಂತ ತೋರಿಸ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಗೆ ಮಾಡಿಟ್ಟಿದ್ದಾರೆ ಅಂತ, ಅವ್ರ ಪ್ರಾಕ್ಟೀಸ್ ಸೆಕ್ಷನ್ ಹೇಗಿರುತ್ತೆ ಅಂತ ಮಾಡ್ತಿದ್ದಾರೆ. ಸೊ ಕ್ಲಾಸ್ ಕೂಡ ನಡೀತಿದೆ. ಆ್ಯಕ್ಚುಲಿ ನಿಮಗೆ ತುಂಬ ಸ್ಟೂಡೆಂಟ್ಸು ಕಾಣಿಸಲ್ಲ ಇವತ್ತು ಕ್ಯಾಂಪಸ್ಸಲ್ಲಿ, ಯಾಕಂದರೆ ಅವ್ರದ್ದು ಸೆಮಿಸ್ಟರ್ ಬ್ರೇಕ್ ಇರೋದ್ರಿಂದ ಖಾಲಿ ಇದೆ. ಇದೇ ಒಳ್ಳೆ ಚಾನ್ಸು, ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ. ಈಗ ಕಣ್ಣಿಗೆ ಕಾಣಿಸ್ತಾ ಇರೋ ಹುಡುಗರು ಬರೀ ಡಿಪ್ಲೊಮಾ ಸ್ಟೂಡೆಂಟ್ಸು. ಸೊ ಅವ್ರ ಪ್ರಾಕ್ಟೀಸ್ ಸೆಷನ್ಸ್ ಇದ್ದಾವೆ. ಮತ್ತು ಕ್ಯಾಟ್ಲಾಬಿಗೆ ಬಂದು ನೋಡಿದ್ರೆ ಕ್ಲಾಸ್ ನಡೀತಿತ್ತು. ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸೈಲೆಂಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದುಬಿಟ್ಟೆ. ಹಾಗೇ ಸೆಕೆಂಡ್ ಫ್ಲೋರಿಗೆ ಹೋದರೆ ಪ್ರಾಕ್ಟೀಸ್ ಏರಿಯಾ. ಸೊ ಅವ್ರು ಕಟ್ಟಿಂಗ್ ಮಾಡೋದು, ಮೆನಿಕ್ಯೂನ್ಸ್ ಮೇಲೆ ಟ್ರೈ ಮಾಡೋದು ಅವೆಲ್ಲ ಇಲ್ಲಿ ಮಾಡ್ತಾರೆ. ಮತ್ತು ಲೈಬ್ರರಿ ಕೂಡ ಇದೆ, ನಮ್ಮದು ಇನ್ ಹೌಸ್ ಲೈಬ್ರರಿ ಕೂಡ ಇದೆ. ಫ್ಯಾಷನ್ ಬುಕ್ಸು, ಇಂಟೀರಿಯರ್ ಬುಕ್ಸು, ಡಿಸೈನಿಂಗ್ ಬುಕ್ಸ್ ಎಲ್ಲ ಸಿಗುತ್ತೆ. ಅದಾದಮೇಲೆ ಹಾಗೆ ಪಕ್ಕದಲ್ಲಿ ಸ್ಟಿಚಿಂಗ್ ಲ್ಯಾಬ್. ಒಬ್ಬೊಬ್ಬರು ಸ್ಟೂಡೆಂಟ್ಸ್ಗೂ ಪರ್ಟಿಕ್ಯುಲರಾಗಿ ಒಂದು ಮಿಷಿನ್ ಸಿಗುತ್ತೆ. ಅವ್ರು ಅದ್ರ ಮೇಲೆ ಕೂತು ಟ್ರೈ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅವರು ಹೇಗೆ ಸ್ಟಿಚ್ ಮಾಡೋದು ಎಲ್ಲ ಹೇಳ್ಕೊಡ್ತೀವಿ. ಸೊ ಇದೆಲ್ಲ ನಮ್ಮ ಅವಾರ್ಡ್ ವಿನ್ನರ್ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಇವಾಗ ಒಂದು ಹುಡುಗಿನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಅವಳು ನಾನು ಕೌನ್ಸಿಲಿಂಗ್ ಮಾಡಿ ಮ್ಯಾಮ್ ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ ಅಂತಿದ್ಲು. ಇಂಟೀರಿಯರ್ ಸ್ಟೂಡೆಂಟು, ಕೋರ್ಸ್ ಫಿನಿಷ್ ಮಾಡಿ ಇವಾಗ ಅವಳು ನಮ್ಮ ಅಲ್ಯೂಮ್ನೈ. And my experience with JDU was awesome, and I got to learn so much. It was just like a roller coaster experience where I enjoyed, and along with that I learned a lot. And now I would proudly say I'm a JDM. ಮತ್ತೆ ಸಿಗೋಣ.